ಮಾಡ್ತಾ ಇದ್ರಿ? ಕುಣಿಗಲಲ್ಲಿ ಇವತ್ತು 2 ಕಾರ್ಯಕ್ರಮ ಆಯಿತು. 2 ಕಾರ್ಯಕ್ರಮಕ್ಕೂ ಅಧಿಕಾರಿಗಳು ಬಂದಿಲ್ಲ ಅನ್ನೋದಕ್ಕಿಂತಲೂ ಅಧಿಕಾರಿಗಳು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಶಾಸಕರು ಡಾಕ್ಟರ್ ರಂಗನಾಥ್ ಅಣ್ಣವರು ಬಹಳ ಶ್ರಮ ಹಾಕಿ ಅಧಿಕಾರಿಗಳಿಗೆ ಗೆರೆ ಹಾಕಿ ನಿಲ್ಲಿಸಿದ್ದಾರೆ. ರಾಜಕಾರಣ ಯಾವಾಗಲೂ ಹರಿಯ ನೀರು ನಿಂತಿರೋ ನೀರಲ್ಲ, ಅದು ಮುಂದಿನ ದಿನಗಳಲ್ಲಿ ಅವರಿಗೆ ಗೊತ್ತಾಗ್ತದೆ. ಒಬ್ಬ ಸಂಸದರು ಬಂದಿದ್ದಾರೆ ಅಂತ ಅಂದಾಗ ಅದು 8 ತಾಲೂಕಿನ 8 ವಿಧಾನಸಭಾ ಕ್ಷೇತ್ರಗಳ ಪ್ರತಿನಿಧಿ ಬಂದಾಗ ಅವ್ರು ಮಾಡೋದು ಬೇಡ, ಅಧಿಕಾರಿಗಳು ಹೋಗಲಿ, ಜನಸಾಮಾನ್ಯರಿಗೆ ಕೆಲಸ ಕಾರ್ಯಗಳು ಆಗಲಿ, ಜನ ನಮಗೂ ಓಟ್ ಹಾಕಿದ್ದಾರೆ ಅವ್ರಿಗೂ ಓಟ್ ಹಾಕಿದ್ದಾರೆ ಅನ್ನೋ ಭಾವನೆ ಇಲ್ಲದಲೇ ತಹಶೀಲ್ದಾರನ್ನ ನೀವು ಹೋಗಬಾರ್ದು, ಪೊಲೀಸ್ ಅಧಿಕಾರಿಗಳು ಬಾರ್ಡ್ರಿಗೆ ಹೋಗಬಾರ್ದು, ಇಒ ಹೆಡ್ ಕ್ವಾರ್ಟ್ರಲ್ಲಿ ಇರಬಾರ್ದು, ಕೃಷಿ ಇಲಾಖೆ ಅಧಿಕಾರಿಗಳು ಯಾರೂ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಸಣ್ಣತನದ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಈ ತಾಲೂಕಿನ ಪ್ರಜ್ಞಾವಂತ ಮತದಾರರು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಆದರೆ BJP ಸರ್ಕಾರ 4 ವರ್ಷ ಇದ್ದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಸಂಸದರ ಕಾರ್ಯಕ್ರಮಕ್ಕೆ ಹೋಗಬೇಡಿದ್ದ BJP ಸರ್ಕಾರ ಹೇಳಲಿಲ್ಲ. ಅಧಿಕಾರಿಗಳು ಹೋಗಿ ಸ್ಪಂದಿಸಿ ಕೆಲಸ ಮಾಡಿ ಅಂತ ಹೇಳಿದರು. ಆದರೆ 4 ವರ್ಷ ನಡ್ಕೊಂಡ ರೀತಿಯಲ್ಲಿ ಇವತ್ತಿನ ಈ ಸರ್ಕಾರ ಮತ್ತು ಈ ಶಾಸಕರು ನಡ್ಕೊಳ್ಳಿಲ್ಲ, ಮಲತಾಯಿ ಧೋರಣೆಯನ್ನು ಮಾಡ್ತಾರೆ, ಅಧಿಕಾರಿಗಳಿಗೆ ಕಡಿವಾಣ ಆಗ್ತಾರೆ ಅಂತ ಅಂದರೆ ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದನ್ನು ಪ್ರಜ್ಞಾವಂತ ಜನ ಗಮನಿಸ್ತಾ ಇದ್ದಾರೆ ಅಂತ ನಾನಾದರೂ ಭಾವಿಸ್ತೇನೆ. ಈ ರೀತಿಯ ದೂರುಗಳ ಸಂಖ್ಯೆನೇ ಜಾಸ್ತಿ. ಇವೆಲ್ಲವನ್ನು ನೋಡ್ತು ಅಂತ ಹೇಳಿದಾಗ ಚುನಾವಣೆ ಮುಗಿಯೋವರೆಗೂ ರಾಜಕಾರಣ, ಚುನಾವಣೆ ಮುಗಿದ ಮೇಲೆ ಗೆದ್ದಂಥ ಜನಪ್ರತಿನಿಧಿ ಎಲ್ಲರಿಗೂ ಅವತ್ತು ಪ್ರತಿನಿಧಿನೇ ಹೊರತು ಯಾವುದೋ ಒಂದು ಪಕ್ಷಕ್ಕೆ ಓಟ್ ಹಾಕಿರೋರಿಗಲ್ಲ. ಈ ರೀತಿಯ ಧೋರಣೆಯನ್ನು ಇವತ್ತು ಕೊತ್ಕೆರೆ ಹೋಬಳಿಲಿರ್ಬೋದು, ಇಲ್ಲಿರ್ಬೋದು, 2 ಕಡೆನೂ ಕೂಡ ನಾವು ಜನ ದೂರ ಹೊತ್ಕೊಂಡು ಬಂದನ್ನು ಗಮನಿಸ್ತಾ ಇದ್ದೀವಿ. ಇವತ್ತು ಕೊತ್ಕೆರೆ ಹೋಬಳಿಗೂ ಹೇಮಾವತಿ ನೀರನ್ನು ಕೊಡಬೇಕು, ಏತ ನೀರಾವರಿ ಯೋಜನೆ ಮುಖಾಂತರ, ಮೂಲ ಯೋಜನೆ ಪ್ರಕಾರ ಕಸ್ಬಾ ಹೋಬಳಿಗೂ ನೀರು ಕೊಡಬೇಕು. ಇವೆರಡರ ಬಗ್ಗೆನೂ ಕಾಳಜಿ ಇಲ್ಲ. ನಮ್ಮ ಶಾಸಕರಿಗೆ ಒಂದೇ ಕಾಳಜಿ, ಏನಾದರೂ ಮಾಡಿ ಎಕ್ಸ್ಪ್ರೆಸ್ ಕೆನಾಲಿಂದ ಆಚೆಗೆ ಕುಣಿಗಲ್ ತಾಲೂಕು ಬಾರ್ಡ್ರ್ ಬಿಟ್ಟು ನೀರು ಸಾಗಿಸ್ಬೇಕು ಅಂತಕ್ಕಂಥ ಬಂದುಬಿಟ್ರೆ ಕುಣಿಗಲ್ ತಾಲೂಕಿಗೆ 3 TMC ನೀರನ್ನು ಉಪಯೋಗಿಸ್ಕೊಂಡು ಕೆರೆ ಕಟ್ಟೆಗಳನ್ನು ತುಂಬ ಹಾಕಬೇಕು ಅನ್ನತಕ್ಕಂಥ ಕಾಳಜಿ ಇಲ್ಲ.